ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ವಿರಾಟ ಪರ್ವದಲ್ಲಿ 50 ಅಧ್ಯಾಯಗಳು ಮುಗಿದಿವೆ. ನಾವೀಗ 51ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ 51ನೇ ಅಧ್ಯಾಯದಲ್ಲಿ ಏನು ವಿಷಯ, 50ನೇ ಅಧ್ಯಾಯದಲ್ಲಿ ದ್ರೋಣಾಚಾರ್ಯರನ್ನ, ಕೃಪಾರನ್ನ ಮತ್ತು ಅಶ್ವತ್ಥಾಮಾಚಾರ್ಯರನ್ನ ಕ್ಷಮಾಪಣೆ ಕೇಳಿದ್ರು ಅಂತ ಬಂತು ವಿಷಯ. ಕ್ಷಮಾಯಾಚನೆ ಮಾಡಿದ್ರು ಯಾರು? ದುರ್ಯೋಧನಾದಿಗಳು. ಕ್ಷಮಾಯಾಚನವನ್ನ ಮಾಡಾದ ಮೇಲೆ ದ್ರೋಣಾಚಾರ್ಯರು ಹೇಳ್ತಾರೆ, ಅರ್ಜುನ ಏನೋ ಒಂದು ದುರ್ಯೋಧನ ಒಂದು ವಿಷಯ ಹೇಳ್ದ. ಪಾಂಡವರಿಗೆ ಅಜ್ಞಾತವಾಸ ವನವಾಸದ ಕಾಲ ಮುಗಿತೋ ಇಲ್ವೋ, ಅಜ್ಞಾತವಾಸದ 1 ವರ್ಷ ಇನ್ನು ಮುಗಿದಿಲ್ಲ, ಮತ್ತೆ ಪುನಃ ಅವನು ವನವಾಸ ಅರಣ್ಯ ಪ್ರವೇಶ ಮಾಡ್ಬೇಕಾಗತ್ತೆ, ಕಾಡಿಗೆ ಹೋಗ್ಬೇಕಾಗತ್ತೆ. ಈ ವಿಷಯದಲ್ಲಿ ಬಂದಿರುವಂತಹ ಕನ್ಫ್ಯೂಷನ್ಗಳನ್ನ ಕ್ಲಿಯರ್ ಮಾಡ್ಬೇಕಾದವರು ಭೀಷ್ಮಾಚಾರ್ಯರು. ಭೀಷ್ಮರೇ ನೀವು ಹೇಳಬೇಕು ಅಂತ ಹೇಳಿದಾಗ ದ್ರೋಣರ ಮಾತಿಗೆ ಭೀಷ್ಮಾಚಾರ್ಯ ಹೇಳ್ತಾರೆ. ಅಲ್ಲಿಂದ ಆರಂಭ. ಕಲಾಶ್ಚ ತತ ಯುಜ್ಯಂತೆ ಮುಹೂರ್ತಾಶ್ಚ ದಿನಾನಿ ಚ ಅರ್ಧಮಾಸಾಶ್ಚ ಮಾಸಾಶ್ಚ ನಕ್ಷತ್ರಾಣಿ ಗ್ರಹ ತಥಾ ಋತವಶ್ಚಾಪಿ ದೃಶ್ಯಂತೆ ತಥಾ ಸಂವತ್ಸರಾಪಿ ಏವಂ ಕಾಲ ವಿಭಾಗೇನ ಕಾಲಚಕ್ರಂ ಪ್ರವರ್ತತೆ ತೇಷಾಂ ಕಾಲಾತಿರೇಕೇಣ ಜ್ಯೋತಿಷಾಂಚ ವ್ಯತಿಕ್ರಮಾತ್ ಪಂಚಮೇ ವರ್ಷೇ 2 ಮಾಸೌ ಅಧಿಮಾಸಕೌ ತೇಷಾಮಪ್ಯಧಿಕಾ ಮಾಸಾಃ 15 ಚಕ್ಷಪಾಃ ತ್ರಯೋದಶಾನಾಂ ವರ್ಷಾಣಾಮಿತಿ ಮೇ ನಿಶ್ಚಿತಾ ಮತಿಃ. ಪೂರ್ವೇದ್ಯುರೇವ ನಿರ್ವೃತ್ತಸ್ತತೋ ಬೀಭತ್ಸುರಾಗತಃ ಸರ್ವಂ ಯಥಾವಚ್ಚರಿತಂ ಯದ್ಯದೇಭಿಃ ಪ್ರತಿಶ್ರುತಂ ಏವಮೇತದ್ಧ್ರುವಂ ಜ್ಞಾತ್ವಾ ತತೋ ಬೀಭತ್ಸುರಾಗತಃ ಸರ್ವೇ ಪಂಚಮಹಾತ್ಮಾನಃ ಸರ್ವೇ ಧರ್ಮಾರ್ಥಕೋವಿದಾಃ ಯೇಷಾಂ ಯುಧಿಷ್ಠಿರೋ ರಾಜಾ ಕಸ್ಮಾತ್ ಧರ್ಮೇ ಪರಾಯಯುಃ ಅಲುಬ್ಧಾಶ್ಚೈವ ಕೌಂತೇಯಃ ಕೃತವಂತಶ್ಚ ದುಷ್ಕರಂ ನ ಚಾಪಿ ಕೇವಲಂ ರಾಜ್ಯಂ ಇಚ್ಛೇಯುಸ್ತೇನುಪಾಯತಃ ತದೈವ ತೇ ಹಿ ವಿಕ್ರಾಂತಮೀಶಃ ಪಾಂಡವನಂದನಾಃ ಧರ್ಮಪಾಶನಿಬದ್ಧಾಸ್ತು ನ ಚೇಲುಃ ಕ್ಷತ್ರಿಯವ್ರತಾತ್ ಯಶ್ಚಾನೃತೈತಿ ಖ್ಯಾಯೇ ಯಶ್ಚ ಗಚ್ಚೇತ್ ಪರಾಂ ಗತಿಂ ವೃಣೀಯುರ್ಮರಣಂ ಪಾರ್ಥಾಃ ನಾನೃತತ್ವಂ ಕಥಂಚನ ಪ್ರಾಪ್ತೆ ತು ಕಾಲೇ ಸ್ವಾನರ್ಥಾನ್ನೋತ್ಸೃಜೇಯುರ್ ನರಷಭಾಃ ಅಪಿ ವಜ್ರಭೃತಾ ಗುಪ್ತಾನ್ ತಥಾ ವೀರ್ಯಾಹಿ ಪಾಂಡವಾಃ ಪ್ರತಿಯುಧ್ಯೇಮ ಸಮರೇ ಸರ್ವಶಸ್ತ್ರಭೃತಾಂಬರಂ ತಸ್ಮಾದಿದತ್ರ ಕಲ್ಯಾಣಂ ಲೋಕೆ ಸದ್ಭಿರನುಷ್ಠಿತಂ ತತ್ಸಂವಿಧೀಯತಾಂ ಕ್ಷಿಪ್ರಂ ಮಾನೋ ಹ್ಯರ್ಥೋತಿಗಾತ್ ಪರಾನ್ ನಹಿ ಪಶ್ಯಾಮಿ ಸಂಗ್ರಾಮೇ ಕದಾಚಿದಪಿ ಕೌರವ ಏಕಾಂತ ಸಿದ್ಧಿಂ ರಾಜೇಂದ್ರ ಸಂಪ್ರಾಪ್ತಶ್ಚ ಧನಂಜಯಃ ಸಂಪ್ರವೃತ್ತೆ ಚ ಸಂಗ್ರಾಮೇ ಭಾವಾಭಾವೌ ಜಯಾಜಯೌ ಅವಶ್ಯಮೇಕಂ ಸ್ಪೃಶತೋ ದೃಷ್ಟಮೇತದ ಸಂಶಯಂ ತಸ್ಮಾದ್ಯದ್ದಾನಚರಿತಂ ಕರ್ಮ ವಾ ಧರ್ಮ ಸಂಹಿತಂ ಕ್ರಿಯತಾಮಾಶು ರಾಜೇಂದ್ರ ಸಂಪ್ರಾಪ್ತಶ್ಚ ಧನಂಜಯಃ ಏಕೋಪಿ ಸಮರೇ ಪಾರ್ಥಃ ಪೃಥಿವೀ ನಿರ್ದಹೇಚ್ಛರೈಃ ಭ್ರಾತೃಭಿಃ ಸಹಿತೋ ವೀರೈಃ ಕಿಂ ಪುನಃ ಕೌರವಾನ್ ರಣೇ ತಸ್ಮಾತ್ ಸಂಧಿಂ ಕುರುಶ್ರೇಷ್ಠ ಕುರುಷ್ವ ಯದಿ ಮನ್ಯಸೇ. ಭೀಷ್ಮಾಚಾರ್ಯ ಹೇಳ್ತಾರೆ. ಇಲ್ಲಿ ಹೇಳಿದ ಭೀಷ್ಮಾಚಾರ್ಯರ ಕಾಲ ನಿರ್ಣಯಾತ್ಮಕವಾದ 3-4 ಶ್ಲೋಕಗಳಿಗೆ ವಿಸ್ತಾರವಾಗಿ ಆದಿರಾಜ ಸ್ವಾಮಿಗಳವರು ಲಕ್ಷಾಲಂಕಾರದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಅಲ್ಲಿ ಬಂದಂತಹ ಆ ಎಲ್ಲ ಭಾಗಗಳನ್ನು ರಾಜರು ಲಕ್ಷಾಲಂಕಾರದಲ್ಲಿ ಹೇಗೆ ಹೇಳಿದ್ದಾರೆ ಅದಕ್ಕನುಗುಣವಾಗಿ ಅರ್ಥವನ್ನು ಮಾಡೋಣ. ಅವ್ರು ಹೇಳೋದೇನು ಭೀಷ್ಮಾಚಾರ್ಯರು? ಕಾಲಚಕ್ರಂ ಪ್ರವರ್ತತೆ, ಕಾಲ ವಿಭಾಗೇನ ಕಾಲಚಕ್ರಂ ಪ್ರವರ್ತತೆ.
ಕಾಲಕ್ಕೆ ಬೇಕಾದಷ್ಟು ವಿಭಾಗಗಳಿವೆ. ಏನ್ ವಿಭಾಗ? ಕಲಾ, ಕಾಷ್ಠ, ಮುಹೂರ್ತ, ದಿನ, ಅರ್ಧಮಾಸ. ಅರ್ಧಮಾಸ ಅಂದ್ರೆ ಒಂದು ಪಕ್ಷ, 15 ದಿವಸ. ಮಾಸ, ನಕ್ಷತ್ರ, ನಕ್ಷತ್ರಾಣಿ ಬಹುವಚನ, ನಕ್ಷತ್ರಗಳು, ಗ್ರಹಾಹ ಬಹುವಚನ, ಅನೇಕ ಗ್ರಹಗಳು, ಋತವಃ 6 ಋತುಗಳು, ಸಂವತ್ಸರಾಹ 60 ಸಂವತ್ಸರಗಳು. ಹೀಗೆ ಕಾಲದ ವಿಭಾಗಗಳು. ಏಕೆ? ಇನ್ನೂ ಸೂಕ್ಷ್ಮವಾದ ಕಾಲ ವಿಭಾಗವನ್ನು ವಿಷ್ಣು ಪುರಾಣಾದಿಗಳಲ್ಲಿ ಕೊಡ್ತಾರೆ, ಅದಿರ್ಲಿ, ಬೇರೆ ಸಬ್ಜೆಕ್ಟ್ ಆಯ್ತದ. ಇಲ್ಲಿ ಪ್ರಧಾನವಾದ ಕಾಲ ವಿಭಾಗಗಳನ್ನು ಹೇಳಿಬಿಟ್ರು ಭೀಷ್ಮಾಚಾರ್ಯರು. ಕಾಲಚಕ್ರ ನಿರಂತರವಾಗಿ ಪ್ರವರ್ತತೆ, ಸುತ್ತ ತಿರುಗ್ತಾ ಇರ್ತದೆ. ಕಲೆಗಳಿಂದ ಆರಂಭ ಮಾಡಿಕೊಂಡು ಸಂವತ್ಸರಗಳ ತನಕ ಕಾಲಚಕ್ರ ತಿರುಗ್ತಾ ಇರ್ತದೆ. ಅಲ್ಲಿ ಒಂದು ಲೆಕ್ಕವನ್ನ ಕೊಡ್ತಾರೆ. ಜ್ಯೋತಿಷಾಂಚ ವ್ಯತಿಕ್ರಮಾತ್. ಅದೇನದು ಜ್ಯೋತಿಷಾಂ? 3ನೇ ಶ್ಲೋಕದಲ್ಲಿ ತೇಷಾಂ ಕಾಲಾತಿರೇಕೇಣ ಜ್ಯೋತಿಷಾಂಚ ವ್ಯತಿಕ್ರಮಾತ್ ಇತ್ಯತ್ರ. ಇಲ್ಲಿ ಜ್ಯೋತಿಷಾಂ ಅಂದ್ರೆ ಸೂರ್ಯಾದಿ ಜ್ಯೋತಿಷ ಅನ್ನೋದು ಒಂದು ಕ್ರಮ. ಸೂರ್ಯನೇ ಮೊದಲಾಗಿರತಕ್ಕ ಜ್ಯೋತಿಸ್ಸುಗಳು, ಬೆಳಕುಗಳು 30 ದಿನೈಃ ರಾಶಿತಃ ರಾಶ್ಯನಂತರ ಗಮನಂ. 30 ದಿನಕ್ಕೆ 30 ದಿನಕ್ಕೆ ಒಂದೊಂದು ರಾಶಿ. ಅಂದ್ರೆ ಪಂಚಾಂಗ ನೋಡಿದವ್ರಿಗೆ ಅಭ್ಯಾಸ ಇರುತ್ತೆ. ಸಂಕ್ರಮಣಗಳು ಅಂತ ಪ್ರತಿ ತಿಂಗಳಿಗೆ ಒಂದೊಂದು ಸಂಕ್ರಮಣಗಳು ಬರುತ್ತೆ. ಯಾಕೆ? ಸೂರ್ಯ ಒಂದು ರಾಶಿಯಿಂದ ಒಂದು ರಾಶಿಗೆ ಪ್ರವೇಶ ಮಾಡಲಿಕ್ಕೆ 30 ದಿನ. ಕೆಲವು ಸಲ ಏನಾಗ್ಬಿಡುತ್ತೆ, 30 ದಿನ ಆಕ್ಚುಯಲ್ ಆಗಿ, ಒಂದೊಂದು ಸಲ 32 ದಿನಗಳಾಗ್ಬಿಡುತ್ತೆ. 32 ದಿನ. ಅದನ್ನ ಲೆಕ್ಕ ಹಾಕುವಾಗ 2.5 ವರ್ಷ, 2.5 ವರ್ಷ, 3 ವರ್ಷ ಅಂತ ಸಾಮಾನ್ಯವಾಗಿ ಇಟ್ಕೊಳ್ಳೋದು ನಾವು. ಲೆಕ್ಕಕ್ಕೆ ಬರುವಾಗ 2.5 ವರ್ಷ, ಸಾರ್ಧ ವರ್ಷದ್ವಯೇ ಏಕಃ ಅಧಿಮಾಸ. 2.5 ವರ್ಷಕ್ಕೊಂದ್ಸಲ. ಅದಕ್ಕೆ ಯಾಕೆ? ಸೂರ್ಯನ ವೇಗಕ್ಕೆ ತಕ್ಕ ಹಾಗೆ ಚಂದ್ರನ ಸಂಚಾರ, ಅದನ್ನ ಅವನು ಸೆಟಪ್ ಮಾಡಬೇಕು. ಸೂರ್ಯ ವೇಗ, ಅದಕ್ಕೆ ತಕ್ಕ ಸಂಚಾರವನ್ನ ಚಂದ್ರ ಸಂಚಾರ ಮಾಡೋದು ಲೇಟ್ ಆದಾಗ ಅಧಿಕ ಮಾಸ. 2.5 ವರ್ಷಗಳಿಗೆ ಒಂದು ಅಧಿಕ ಮಾಸ ಅಂತ ಲೆಕ್ಕ. ಆ 2.5 ವರ್ಷಕ್ಕೊಂದು ಅಧಿಕ ಮಾಸ ಅಂದ್ರೆ 5 ವರ್ಷಕ್ಕೆ 2 ಅಧಿಮಾಸವು 2 ಅಧಿಕ ಮಾಸ ಬಂತು. ಅಂದ್ರೆ 60 ದಿನ, 30 ಮೊನ್ನೆ ಬಂತಲ್ಲ ಅಧಿಕ ಮಾಸ. ಹಾಗೆ ಇನ್ 2.5 ವರ್ಷಕ್ಕೊಂದ್ಸಲ ಅಧಿಕ ಮಾಸ ಬರುತ್ತೆ. ಲೆಕ್ಕ 3 ಅಂತ ಇಟ್ಕೊಂತಾರೆ, ಇರ್ಲಿ, ಆ ಸೂಕ್ಷ್ಮ ಭಾಗಗಳು ಬೇಡ ನಮ್ಗೆ. ಅಂದ್ರೆ 2.5 ವರ್ಷಗಳಿಗೆ ಒಂದು ಅಧಿಕ ಮಾಸ. 2.5 ವರ್ಷಕ್ಕೆ ಒಂದು ಅಧಿಕ ಮಾಸ. 5 ವರ್ಷಕ್ಕೆ 2 ಅಧಿಕ ಮಾಸ. 10 ವರ್ಷಕ್ಕೆ 4 ಅಧಿಕ ಮಾಸ. ನೋಡಿ, 10 ವರ್ಷಕ್ಕೆ 4 ಅಧಿಕ ಮಾಸ. 13 ವರ್ಷಕ್ಕೆ 5 ಅಧಿಕ ಮಾಸ. ಅಂದ್ರೆ 5 ಅಧಿಕ ಮಾಸಗಳು ಬಂದಿವೆ ಈಗ ಲೆಕ್ಕಕ್ಕೆ. ಭೀಷ್ಮಾಚಾರ್ಯ ಲೆಕ್ಕ ಹೇಳ್ತಿರೋದು ಅಟ್ ಪ್ರೆಸೆಂಟ್ 2.5 ವರ್ಷಕ್ಕೆ ಒಂದು ಅಧಿಕ ಮಾಸ ಅಂತ ಇಟ್ಕೊಂಡ್ರೆ, ಸೂರ್ಯ ಒಂದು ರಾಶಿಯಲ್ಲಿ 30 ದಿನ ಸಂಚಾರ ಮಾಡೋದು ಅಂತ ಲೆಕ್ಕ ಹಾಕುವಾಗ ಕೆಲವು ಸಲ ಅಧಿಕ ಆಗ್ಬಿಡುತ್ತೆ. ಆ ಅಧಿಕದ ಲೆಕ್ಕ ಹಾಕ್ತಾ ಬಂದಾಗ 2.5 ವರ್ಷಕ್ಕೆ 30 ದಿನ ಅಧಿಕವಾಗುತ್ತೆ. ಅದನ್ನು ಅಧಿಕ ಮಾಸ. ಆ ತರ 5 ವರ್ಷಕ್ಕೆ 2 ಅಧಿಕ ಮಾಸ, 7.5 ವರ್ಷಕ್ಕೆ 3, 10 ವರ್ಷಕ್ಕೆ 4, 12.5 ವರ್ಷಕ್ಕೆ 5 ಅಧಿಕ ಮಾಸ. ಅಲ್ಲಿ 5 ಅಧಿಕ ಮಾಸ ಅಂದ್ರೆ 12 ಮತ್ತೆ 5 ಅಧಿಕ ಮಾಸಗಳು 12 ಕ್ಷಪಾಹ.
ಈ ಪಾಂಡವರು ಕಳೆದ ವರ್ಷದಲ್ಲಿ ಲೆಕ್ಕ ಹಾಕಿದರೆ 5 ಅಧಿಕ ಮಾಸ, ಅದರ ಮೇಲೆ 12 ದಿನ ಅಧಿಕವಾಗಿ ಬರ್ತಾ ಇದೆ ಈಗ. ಅಂದ್ರೆ 5 ಅಧಿಕ ಮಾಸ ಅಂದ್ರೆ 5 3 150 ದಿವಸ, 150 ದಿನ ಪ್ಲಸ್ 6 ದಿನ, 156 ದಿನ ಅಧಿಕವಾಗಿ ಕಳೆದಿದ್ದಾರೆ ಪಾಂಡವರು. ಅಲ್ಲಿಗೇನಾಯ್ತು, ಒಟ್ಟು ಪಾಂಡವರು 13 ವರ್ಷ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಅದು ಕಳೆದಿರೋದಲ್ಲದೆ ಅಧಿಕವಾಗಿ ಅವ್ರೇನ್ ಕಳೆದಿದ್ದಾರೆ, 5 ತಿಂಗಳು ಪ್ಲಸ್ 6 ದಿನ. ಅಂದ್ರೆ ನಮ್ಮಲ್ಲಿ ಶತಮಾನೋತ್ಸವ ಲೆಕ್ಕ ಹಾಕಬೇಕಾದ್ರೆ 100 ವರ್ಷಗಳು ಆಗಿದೆ ಇವರಿಗೆ ಅಂತ ಲೆಕ್ಕ ಹಾಕುವಾಗ ಅಧಿಕ ಮಾಸವನ್ನು ಸೇರಿಸಿ ಲೆಕ್ಕ ಹಾಕ್ಬಿಡ್ತಾರೆ. ಈ ಸಹಸ್ರ ಚಂದ್ರ ದರ್ಶನ ಶಾಂತಿ ಇತ್ಯಾದಿಗಳನ್ನೆಲ್ಲ ಮಾಡುವಾಗ ಅಧಿಕ ಮಾಸವನ್ನು ಸೇರಿಸಿ ಮಾಡುವಂಥದ್ದು ಸಂಪ್ರದಾಯದಲ್ಲಿ ಬಂದಿದೆ. ಆದ್ದರಿಂದ ಪಾಂಡವರು ಲೆಕ್ಕ ಹಾಕುವ ಕ್ರಮನೇ ಹಾಗೆ. ಆದ್ದರಿಂದ ಇಲ್ಲಿ ಏನಾಗಿದೆ, ದುರ್ಯೋಧನ ಯಾವ ಲೆಕ್ಕ ಹಾಕಿದ್ದು, ಅಧಿಕ ಮಾಸವನ್ನ ಬಿಟ್ಟು ಲೆಕ್ಕ ಹಾಕಿದ್ದು. ಅವನು ಸೌರಮಾಸವನ್ನ ಇಟ್ಕೊಂಡು ಲೆಕ್ಕ ಹಾಕ್ಬಿಟ್ಟ, ಸೌರಮಾನ ಪ್ರಕಾರವಾಗಿ ಲೆಕ್ಕ ಹಾಕಿಬಿಟ್ಟ. ಯಾರು, ದುರ್ಯೋಧನ. ಇನ್ನು ಕಡಿಮೆ ಇದೆ, ಅರ್ಜುನ ಏನಾದ್ರೂ ಬಂದ್ಬಿಟ್ರೆ ನಮಗ್ ಟೆನ್ಷನ್ನೇ ಇಲ್ಲ, ಅರ್ಜುನನ್ ನೋಡಿದ ಹಾಗಾಗತ್ತೆ, ಮತ್ತೆ ವನವಾಸ ಅಜ್ಞಾತವಾಸಕ್ಕೆ ಹೋಗ್ಬೋದು ಅಂತ ಪ್ಲಾನ್. ಯಾವ ಲೆಕ್ಕದಲ್ಲಿ, ಅವನು ಸೌರಮಾನದ ಲೆಕ್ಕದಲ್ಲಿ ಅವನು ಹಾಗೆ ಮಾಡಿದ್ದು. ಆದ್ರೆ ಭೀಷ್ಮಾಚಾರ್ಯರು ಕೊಡೋ ಲೆಕ್ಕ ಚಾಂದ್ರ. ಒಟ್ಟೇನಾಯ್ತು ನಮ್ಗೆ ಇವಾಗ 13 ವರ್ಷದಲ್ಲಿ 5 ಅಧಿಕ ಮಾಸ ಪ್ಲಸ್ 6 ದಿನ ಅಧಿಕ ಆಯ್ತು. ಆದ್ರೆ ಏನ್ ಕಾಣ್ತಾ ಇದೆ ನಮ್ಗೆ, ಆಪಾತತಃ ನಮ್ಗೇನ್ ಕಾಣ್ತಾ ಇದೆ ಇಲ್ಲಿ, ತಸ್ಮಾತ್ ಆಪಾತದರ್ಶಿನಃ, ಆಪಾತತಃ ಮೇಲ್ನೋಟಕ್ಕೆ ನಮಗೇನ್ ಕಾಣ್ತಾ ಇದೆ ಇಲ್ಲಿ ಅಂತಂದ್ರೆ 13 ವರ್ಷಕ್ಕೆ 5-6 ದಿನ ಕಡಿಮೆ ಇದೆ ಅಂತ ಕಾಣ್ತಾ ಇದೆ. 13 ವರ್ಷಕ್ಕೆ ಇನ್ನು 5-6 ದಿನಗಳು ಕಡಿಮೆ ಇದೆ ಅಂತ ಸೌರಮಾನದ ಪ್ರಕಾರ ಕಾಣುತ್ತೆ. ಆದ್ರೆ ನಾವು ದೇವ ಕಾರ್ಯ ಮಾಡ್ಬೇಕಾದ್ರೂ ಅಷ್ಟೇ, ಚೆನ್ನಾಗಿ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು, ನಾವು ದೇವ ಪಿತೃ ಕಾರ್ಯಾರ್ಥಂ ಸಾಧಿಕ ಮಾಸ ವತ್ಸರಾನುಸಾರೇಣೆ ಅಪಿ ಸ್ವಕ್ತ ನಿಯಮ ರಕ್ಷಣಾಯ. ದೇವ ಪಿತೃ ಕಾರ್ಯವನ್ನ ಮಾಡಬೇಕು. ದೇವ ಕಾರ್ಯ, ಮುಂಜಿವೆ, ಮದುವೆ, ಗೃಹ ಪ್ರವೇಶ ಮೊದಲಾಗಿರತಕ್ಕ ದೇವ ಕಾರ್ಯಗಳು, ವೈಕುಂಠ ಸಮಾರಾಧನಾದಿ ಪಿತೃ ಕಾರ್ಯಗಳು, ಶ್ರಾದ್ದಾದಿಗಳು, ಇದೆಲ್ಲವನ್ನ ಮಾಡಬೇಕು ಅಂತಂದ್ರೆ ಅಧಿಕ ಮಾಸ, ಈ ವರ್ಷ ಅಧಿಕ ಮಾಸ ಬಂದಿದೆ, ಅಧಿಕ ಮಾಸವನ್ನ ಬಿಟ್ಟು ಬಿಟ್ಟು ಮಾಡ್ತೀವಿ ಅಂತ ಇಲ್ಲ. ಯಾರೇ ಆಗ್ಲಿ ಅಧಿಕ ಮಾಸವನ್ನ ಫಾಲೋ ಮಾಡ್ಲಿ, ಅಧಿಕ ಮಾಸವನ್ನ ಫಾಲೋ ಮಾಡದೇ ಇರ್ಲಿ ಅಂತ ಎಲ್ಲರೂ ಕೂಡ ದೇವ ಪಿತೃ ಕಾರ್ಯಗಳನ್ನ ಮಾಡಬೇಕಾದ್ರೆ ಅಧಿಕ ಮಾಸ ಇಟ್ಕೊಂಡೇ ಆ ವರ್ಷವನ್ನ ಲೆಕ್ಕ ಹಾಕಬೇಕು. ಹೇಗ್ ಲೆಕ್ಕ ಹಾಕೋದು ಅವಾಗ, 1 ತಿಂಗಳು ಸೂರ್ಯನ ಚಲನೆಗನುಗುಣವಾಗಿ 1 ತಿಂಗಳು ಅಂತ ನಾವು ಚಿಂತನೆ ಮಾಡೋದಲ್ಲ, ಹುಣ್ಣಿಮೆಯಿಂದ ಹುಣ್ಣಿಮೆಗೆ 1 ತಿಂಗಳು ಅಂತ ಲೆಕ್ಕ ಹಾಕ್ಬೇಕು. ಪೌರ್ಣಮಾಸೀತಃ ಪೌರ್ಣಮಾಸಿ ಪರ್ಯಂತಂ ಏಕೋ ಮಾಸಃ ಅಂತ. ಹುಣ್ಣಿಮೆಯಿಂದ ಇವತ್ತು ಮಾಘ ಸ್ನಾನ, ವೈಶಾಖ ಸ್ನಾನ ಅಂತ ಹೇಳುವಾಗ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಲೆಕ್ಕ ಹಾಕೋದು, ಅಮಾಂತ ಮಾಸ ಅಲ್ಲ. ಇವಾಗ ನಾವೇನೋ ಲೆಕ್ಕ ಹಾಕ್ತೀವಿ, ಅಮಾವಾಸ್ಯೆಗೆ ಮಾಸ ಮುಗೀತು ಅಂತ ಲೆಕ್ಕ ಹಾಕೋದು. ಆದ್ರೆ ಶಾಸ್ತ್ರೀಯ ಲೆಕ್ಕ ಯಾವಾಗ ಅಂದಾಗ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಮಾಸ, ತಿಂಗಳು ಲೆಕ್ಕ ಹಾಕೋದು. ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಅಂತ ಚಾಂದ್ರಮಾನದ ಪ್ರಕಾರ ಲೆಕ್ಕ ಹಾಕಿಬಿಟ್ರೆ 13 ತಿಂಗಳು ಕಳೆದು ಹೋಗಿದೆ. ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಅಂತ ನಾವು ಲೆಕ್ಕ ಹಾಕ್ತಾ ಇರೋದ್ರಿಂದ ಇಲ್ಲಿ ವರ್ಷಗಳ ಲೆಕ್ಕ ಹಾಕೋದು, ಮಾಸಗಳನ್ನ ಲೆಕ್ಕ ಹಾಕೋದು, ಅದೆಲ್ಲ ಹುಣ್ಣಿಮೆಯಿಂದ ಹುಣ್ಣಿಮೆ 1 ತಿಂಗಳ ಲೆಕ್ಕ ಅಂತ ನೋಡುವಾಗ ಚಾಂದ್ರಮಾನಾನುಸಾರವಾಗಿಯೇ ಲೆಕ್ಕವನ್ನು ಹಾಕಬೇಕು ಅಂತ ನಿಯಮ ಇರೋದ್ರಿಂದ ಪಾಂಡವರ 13 ದಿನ ಕಳೆದಿದೆ, 13 ವರ್ಷ. ಅದ್ರ ಮೇಲೆ 5 ತಿಂಗಳು 6 ದಿನ ಅಧಿಕ ಮಾಸ ಸೇರಿ ಎಕ್ಸ್ಟ್ರಾ ಆಗಿದೆ. ಆದ್ದರಿಂದ
ಅಧಿಕ ಮಾಸ ಯಾವತ್ತು ಮುಗಿದಿದೆ ನನ್ನ ಲೆಕ್ಕಾಚಾರ ಪ್ರಕಾರ ಅಂದ್ರೆ ನೆನ್ನೆನೆ ಮುಗಿದು ಹೋಗಿದೆ ಆಗಿದೆ ನೋಡಿ. ಭೀಷ್ಮರ ಲೆಕ್ಕ ಯಾವನಿಗೂ ಅಲ್ಲಾಡಕ್ಕಾಗಲ್ಲ. ಭೀಷ್ಮಾಚಾರ್ಯ ಪರ್ಫೆಕ್ಟ್ ಕ್ಯಾಲ್ಕುಲೇಷನ್. ನಾನು ಚಾಂದ್ರಮಾನದ ಪ್ರಕಾರ ಚಾಂದ್ರಮಾಸಾನುಸಾರವಾಗಿ ಲೆಕ್ಕ ಹಾಕ್ಬೇಕಾಗಿದ್ದ ನಿಯಮ. ಆದ್ದರಿಂದ ಚಾಂದ್ರಮಾನ ಅನುಸಾರವಾಗಿ ಪಾಂಡವರ 13 ವರ್ಷಗಳು ನೆನ್ನೆನೆ ಮುಗಿದಿವೆ. ಅದಕ್ಕೆ ಅರ್ಜುನ ಇವತ್ತು ಬಂದಿದ್ದಾನೆ. ಆದ್ದರಿಂದ ಪಾಂಡವರು ಏನು ಮಾತು ಕೊಟ್ಟು ಹೋಗಿದ್ರು ಅದಕ್ಕೆ ಬದ್ಧರಾಗೇ ಇದ್ದಾರೆ. ಆದ್ದರಿಂದಲೇ ಇದನ್ನ ಚೆನ್ನಾಗಿ ತಿಳ್ಕೊಂಡೇ ಅರ್ಜುನ ಇವತ್ತು ಬಂದಿದ್ದಾನೆ. ಅವರೆಲ್ಲ ಮಹಾನುಭಾವರು, ಧರ್ಮಗಳ ವಿಷಯದಲ್ಲಿ ಚೆನ್ನಾಗಿ ತಿಳಿದವರು ಅಲ್ವಾ. ಧರ್ಮರಾಜನನ್ನೇ ತಮ್ಮ ರಾಜನನ್ನಾಗಿ ಮಾಡಿಕೊಂಡ ವ್ಯಕ್ತಿಗಳಿಗೆ ಅಧರ್ಮ ಮಾಡ್ಲಿಕ್ಕೆ ಮನಸ್ಸಾಗ್ತದ? ಅಧರ್ಮದಲ್ಲಿ ಆಸಕ್ತಿ ಅನ್ನೋದು ಬರುತ್ತಾ? ಸರ್ವಾತ್ಮನ ಇಲ್ಲ. ಧರ್ಮವನ್ನು ಯಾಕೆ ಬಿಡ್ತಾರವರು? ಅವ್ರಿಗೇನು ಅಲುಬ್ಧಾಶ್ಚೈವ, ಅವರಿಗೆ ಯಾವ ವಿಷಯದಲ್ಲಿ, ಸಂಪತ್ತಿನ ವಿಷಯದಲ್ಲಿ ಪಾಂಡವರಿಗೆ ಲೋಭ ಅಂತ ಅನ್ನೋದಿಲ್ಲ. ಯಾರಿಗೂ ಮಾಡಲಿಕ್ಕೆ ಸಾಧ್ಯವಿಲ್ಲದ ವನವಾಸ ಅಜ್ಞಾತವಾಸವೆಂಬ ಕಷ್ಟಕರವಾದ ಕೆಲಸವನ್ನು ಮಾಡಿದ್ದಾರೆ. ಕೆಟ್ಟ ದೃಷ್ಟಿಯಿಂದ ಅಥವಾ ಕೆಟ್ಟ ಮಾರ್ಗದಿಂದ ರಾಜ್ಯ ಬೇಕಾಗಿಲ್ಲ ಪಾಂಡವರಿಗೆ. ಸನ್ಮಾರ್ಗದಲ್ಲಿ ಬಂದ್ರೆ ಅದನ್ನು ತಗೊಳ್ತಕ್ಕಂತಹ ವ್ಯಕ್ತಿಗಳು. ಆದ್ದರಿಂದ ಅವತ್ತೇ ಪಗಡೆ ಆಟ ಆಡ್ಬೇಕಾದ್ರೆ ತಮ್ಮ ಸಾಮರ್ಥ್ಯವನ್ನು ತೋರಿಸ್ಲಿಕ್ಕೆ ರೆಡಿಯಾಗಿದ್ರು ಪಾಂಡವರು. ಆದರೆ ಪಗಡೆ ಆಟ ಆಡ್ತೀನಿ ಅಂತ ಮಾತು ಕೊಟ್ಟಿದ್ರು ಧರ್ಮಪಾಶ. ಅದಕ್ಕೆ ಬದ್ಧರಾಗಿ ಮಾಡ್ಲಿಲ್ಲ. ಒಂದು ಸುಳ್ಳು ಮಾರ್ಗ ಅಂತ ಇದೆ, ಒಂದು ಸದ್ಗತಿಯನ್ನ ಕೊಡುವಂತಹ ಮಾರ್ಗ ಅಂತ ಇದೆ. ಸದ್ಗತಿಯನ್ನ ಕೊಡುವ ಮಾರ್ಗ ಬಹಳ ಕಷ್ಟ. ಕೆಟ್ಟ ಮಾರ್ಗ, ಸುಳ್ಳಿನ ಮಾರ್ಗ ಬೇಗ ಸಂತೋಷ. ಆ 2 ಮಾರ್ಗಗಳನ್ನ ಪಾಂಡವರ ಎದುರಿಗಿಟ್ರೆ ಸತ್ತೋಗ್ತಾರೆ. ಬೇಕಾದ್ರೆ ಸುಳ್ಳನ್ನ ಮಾತ್ರ ಹೇಳೋದಿಲ್ಲ, ಕೆಟ್ಟ ಮಾರ್ಗವನ್ನ ತುಳಿಯೋದಿಲ್ಲ. ಆದ್ದರಿಂದ 13 ವರ್ಷ ಆಗಿದೆ. ಕೊಟ್ಟ ಮಾತಿನಂತೆ ಅವರಿಗೆ ರಾಜ್ಯ ಸಿಗಬೇಕು. ಕೊಡಲ್ಲ ಅಂತ ಇಂದ್ರದೇವರು ಬಂದು ಕೂತರು ಕೂಡ ಸುಮ್ಮನೆ ಇರುವಂತವ್ರಲ್ಲ ಪಾಂಡವರು. ಆದ್ದರಿಂದ ಅರ್ಜುನ ಬರ್ತಾನೆ, ಯುದ್ಧ ಮಾಡಬೇಕು. ನಾನು ಹೇಳ್ತಿರೋದೇನು, ಯಾವುದನ್ನ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಆ ಕೆಲಸವನ್ನ ನಾವು ಮಾಡೋಣ. ಏನು ಮಾಡೋದ್ರಿಂದ ಒಳ್ಳೇದು ಅಂತ ಆಗತ್ತೆ ಅದನ್ನ ನಾವು ಮಾಡೋಣ. ನಮ್ಮ ಐಶ್ವರ್ಯ ಬೇರೆಯವರಿಗೆ ಹೋಗಿ ಸೇರೋದು ಬೇಡ ಅಷ್ಟೆ. ನೋಡಯ್ಯ ದುರ್ಯೋಧನ, ಯುದ್ಧ ಮಾಡಿದವರೆಲ್ಲ ಗೆಲ್ತಾರೆ ಅನ್ನೋ ನಿಯಮ ಏನಿಲ್ಲ. ಅರ್ಜುನ ಬಂದುಬಿಟ್ಟಿದ್ದಾನೆ. ಯುದ್ಧ ಆದಾಗ ಇಬ್ರಲ್ಲಿ ಯಾರೋ ಒಬ್ಬ ಗೆಲ್ತಾನೆ, ಒಬ್ಬ ಸೋಲ್ತಾನೆ. ಒಬ್ಬನಿಗೆ ಸಂಪತ್ತು ಬರುತ್ತೆ, ಇನ್ನೊಬ್ಬನಿಗೆ ಸಂಪತ್ತು ಹೋಗತ್ತೆ, ಇದು ಖಂಡಿತ. ಆದ್ದರಿಂದ ನೀನು ಪಾಂಡವರಿಗೆ ಮಾತು ಕೊಟ್ಟ ಹಾಗೆ 13 ವರ್ಷ ಅವರು ಮುಗಿಸಿ ಬಂದಾಗ ಅವ್ರಿಗೆ ಕೊಡಬೇಕಾದ ಅರ್ಧ ರಾಜ್ಯ ಕೊಡ್ಬೇಕು. ನೀನು ಕೊಟ್ಟು ಬಿಡ್ಬೇಕು, ಬೇಗ ಕೊಟ್ಬಿಡು. ನೋಡಪ್ಪ, ಅರ್ಜುನ ಒಬ್ಬನೇ ಬಂದು ಏನ್ ಮಾಡ್ತಾನೆ ಅಂತೆಲ್ಲ ಮಾತಾಡಿದ್ರು. ಭೂಮಿನೇ ಸುಡೋ ಸಾಮರ್ಥ್ಯ ಅರ್ಜುನಂಗಿದೆ. ಇನ್ನು ಅಣ್ತಮ್ಮಂದ್ರ ಜೊತೆ ಸೇರ್ಕೊಂಡು ಬಂದ ಅಂದ್ರೆ ಮಾತಾಡೋಕೆ ಏನಿಲ್ಲ. ಆದ್ದರಿಂದ ನನ್ನ ಅಭಿಪ್ರಾಯ, ಯದಿ ಮನ್ಯಸೆ, ನಿನಗೇನಾದ್ರೂ ಇಷ್ಟ ಇದ್ರೆ ಸಂಧಾನ ಮಾಡು, ಗಲಾಟೆ ಬೇಡ. ಅರ್ಜುನ ಬಂದ ಅಂತಂದ್ರೆ ಸಂಧಾನ ಮಾಡ್ಕೊಳ್ಬೇಕಾದ ಕರ್ತವ್ಯ. ಅರ್ಧ ರಾಜ್ಯ ಕೊಟ್ಬಿಡ್ಬೇಕು, ಅವರ ಜೊತೆ ಯುದ್ಧ ಮಾಡೋದು ಬೇಡ. ಇದು ನನ್ನ ಅಭಿಪ್ರಾಯ. ನೀನ್ ಮಾಡಲೇ ಅಂತ ಮೊಮ್ಮಗನಿಗೆ ಜಬರ್ದಸ್ತ್ ಮಾಡಿ ಗದರಿ ಹೇಳಲಿಲ್ಲ ವಿಶ್ವರ್. ಊಟದ ಋಣ ಹೇಗಿರುತ್ತೆ ನೋಡಿ. ನನ್ನ ಅಭಿಪ್ರಾಯ ಏನಪ್ಪ, ನನ್ ಕೇಳಿದ್ರಿ, ವನವಾಸ ಅಜ್ಞಾತವಾಸ ನೆನ್ನೆಗೆ ಮುಗಿದು ಹೋಗಿದೆ ಅವರದ್ದು. ಯುದ್ಧ ಬಂದಿದೆ, ಕಷ್ಟ ಇದೆ, ಸಂಧಿ ಮಾಡ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ನೀನ್ ಇಷ್ಟ ಪಡೋದಾದ್ರೆ ಸಂಧಿ ಮಾಡ್ಕೋ ಅಂತ ಹೇಳ್ಬಿಟ್ರು. ಆಗ ದುರ್ಯೋಧನ ಅಂತಾನೆ, ನಾಹಂ ರಾಜ್ಯಂ ಪ್ರದಾಸ್ಯಾಮಿ ಪಾಂಡವಾನಾಂ ಪಿತಾಮಹ, ಗ್ರಾಮಂ ಸೇನಾಂಚ ದಾಸೀಶ್ಚ ದ್ರವ್ಯಂ ಸ್ವಲ್ಪಮಪಿ ಪ್ರಭೋ,
ಯುದ್ಧೋಪಚಾರಿಕಂ ಯತ್ತು ತಚ್ಛೀಘ್ರಂ ಸಂವಿಧೀಯತಾಂ ತಾತಾತ್ರ ಮಾಮಿಕಾ ಬುದ್ಧಿಃ ಶ್ರೂಯತಾಂ ಯದಿ ರೋಚತೆ ಸರ್ವಥಾ ಹಿ ಮಯಾ ಶ್ರೇಯೋ ವಕ್ತವ್ಯಂ ಕುರು ನಂದನ ಕ್ಷಿಪ್ರಂ ಬಲಂ ಚತುರ್ಭಾಗಂ ಗೃಹ್ಯಾಗಚ್ಚ ಪುರಂ ಪ್ರತಿ ಭೀಷ್ಮಸ್ಯೋಪರತೆ ವಾಕ್ಯೆ ತಥಾ ದುರ್ಯೋಧನಸ್ಯ ಚ ಪ್ರಾಪ್ತಮರ್ಥಂ ಚ ಯದ್ವಾಕ್ಯಂ ದ್ರೋಣಶ್ಚ ದ್ವಿಜೋತ್ತಮಃ ಯತ್ತು ಯುದ್ಧಾಯಾಚರಿತಂ ಭವೇದ್ವಾ ಧರ್ಮ ಸಂಹಿತಂ ತಸ್ತ್ವಯಾ ಸದೃಶೋ ಲೋಕೆ ಯದಿ ತತ್ಕರ್ತುಮರ್ಹತಿ ಇಯಂಚ ಮಾಮಿಕಾ ಪ್ರಜ್ಞಾ ಶ್ರೂಯತಾಂ ಯದಿ ರೋಚತೆ ರಾಜಾ ಬಲಚತುರ್ಭಾಗಂ ಕ್ಷಿಪ್ರಮಾದಾಯ ಗಚ್ಚತು ತತೋ ಪರಶ್ಚತುರ್ಭಾಗೋ ಗಾಸ್ಸಮಾದಾಯ ಗಚ್ಚತು ವಯಮರ್ಧೇನ ಸೈನ್ಯಸ್ಯ ಪ್ರತಯೋತ್ಸ್ಯಾಮಹೇರ್ಜುನಂ ಅಹಂ ದ್ರೋಣಶ್ಚ ಕರ್ಣಶ್ಚ ಅಶ್ವತ್ಥಾಮಾ ಕೃಪಸ್ತಥಾ ಪ್ರತಯೋತ್ಸ್ಯಾಮಿ ಬತ್ಸುಮಾಗತಂ ಕೃತನಿಶ್ಚಯಂ ಏವಂ ರಾಜಾ ಸುಗುಪ್ತಸ್ಯಾನ್ನ ಕ್ಲೈಬ್ಯಂ ಗಂತುಮರ್ಹತಿ ಮಾತ್ಸ್ಯಂ ವಾ ಪುನರಾಯಾಂತಮಥವಾಪಿ ಶತಕ್ರತುಂ ಅಹಮಾವಾರಯಿಷ್ಯಾಮಿ ವೇಲೇವ ಮಕರಾಲಯಂ ಯೋತ್ಸ್ಯಾಮಃ ಸಹ ಸಂಹತ್ಯ ಪಾಕಶಾಸನಿಮಾಗತಂ ತದ್ವಾಕ್ಯನ್ನ ಕೃತಂತ್ರೇಣ ದ್ರೋಣೇನೋಕ್ತಂ ಮಹಾತ್ಮನಾ ತಥಾ ಕೃತವಾನ್ ರಾಜಾ ಕೌರವಾಣಾಮನಂತರಂ. ಭೀಷ್ಮಃ ಪ್ರಸ್ಥಾಪ್ಯ ರಾಜಾನಂ ಗೋಧನಂ ತದನಂತರಂ ಸೇನಾ ಮುಖ್ಯಾನ್ ವ್ಯವಸ್ಥಾಪ್ಯ ವ್ಯೂಹಿತುಂ ಸಂಪ್ರಚಕ್ರಮೆ ದ್ರೋಣಸ್ಯೋಪರತೆ ವಾಕ್ಯೆ ಭೀಷ್ಮಃ ಪ್ರೋವಾಚ ಬುದ್ಧಿಮಾನ್. ದುರ್ಯೋಧನ ಹೇಳ್ತಾನೆ, ನಾನು ಅರ್ಧ ರಾಜ್ಯ ಅಲ್ಲ, ಒಂದು ಗ್ರಾಮ, ದಾಸೀರು, ಸೈನ್ಯ, ಹಣ ನಾನೇನು ಕೊಡಲ್ಲ. ಯುದ್ಧಕ್ಕೆ ಏನ್ ರೆಡಿ ಮಾಡ್ಬೇಕೋ ಅದ್ ಮಾಡ್ರಿ ಅಷ್ಟೇ. ಡೈರೆಕ್ಟ್ ಆಗಿ ಹೇಳುದು, ನಾನೇನು ಕೊಡಲ್ಲ. ಆಗ ಭೀಷ್ಮರ ಅಂತ, ನೋಡಪ್ಪ ನಿನಗೆ ಇಷ್ಟ ಇದ್ರೆ ನನ್ ಮಾತು ಕೇಳು, ನಿಮ್ಗೆಲ್ರಿಗೂ ಒಳ್ಳೇದು ಹೇಳ್ಬೇಕಾದ್ ನನ್ ಕರ್ತವ್ಯ. ಸರಿ, ಸೈನ್ಯವನ್ನ 4 ಭಾಗ ಮಾಡು, ನೀನ್ ಹಸ್ತಿನಾಪುರಕ್ಕೆ ಹೋಗು, ನಾನು ಒಳ್ಳೇದ್ ಹೇಳ್ತಾ ಇದ್ದೇನೆ, ಹಸ್ತಿನಾಪುರಕ್ಕೆ ಹೊರಟ್ಬಿಡ್ ನೀನು ಅಂತ. ಹೀಗೆಲ್ಲ ಭೀಷ್ಮ ಮತ್ತು ದುರ್ಯೋಧನರು ಮಾತಾಡುವಾಗ ದ್ರೋಣಾಚಾರ್ಯರು ಹೇಳ್ತಾರೆ, ನೋಡಪ್ಪ, 2 ಆಪ್ಷನ್ ಇದೆ. ಒಂದು ಯುದ್ಧ, ಒಂದು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಸಂಧಿ. 2 ಆಪ್ಷನ್ ಇರ್ಬೇಕಾದ್ರೆ ಯುದ್ಧ ಮಾಡಬೇಕು ಅಂತ ಯಾರು ಅಪೇಕ್ಷೆ ಪಡ್ತಾರಯ್ಯ? ಮತ್ತೆಲ್ಲ ಅದೇ ಹೇಳೋದು, ನಿನಗಿಷ್ಟವಾದ್ರೆ ನನ್ನ ಮಾತನ್ನು ಕೇಳು. ದುರ್ಯೋಧನ ಸೈನ್ಯವನ್ನ 4 ಭಾಗ ಮಾಡ್ಲಿ, ಅದರಲ್ಲಿ ಒಂದು ಭಾಗ ತಗೊಂಡು ಹಸ್ತಿನಾವತಿಗೆ ಹೋಗ್ಲಿ, ಇನ್ನೊಂದು ಭಾಗ ಗೋವುಗಳನ್ನು ತಗೊಂಡು ಹೋಗ್ಲಿ, ಇನ್ನೊಂದು ಭಾಗದ ಜೊತೆಯಲ್ಲಿ ನಾವು ಇಟ್ಕೊಂಡು ಯುದ್ಧ ಮಾಡ್ತೀವಿ ಅರ್ಜುನನ ಜೊತೆ. ನಾನು, ಅವನ ದ್ರೋಣಾಚಾರ್ಯರು, ಕರ್ಣ, ಅಶ್ವತ್ಥಾಮ, ಕೃಪ, ನಾವು 4 ಜನ ಯುದ್ಧ ಮಾಡ್ತೀವಿ. ರಾಜ ಸೆಕ್ಯೂರ್ ಆಗಿರ್ಬೇಕು, ರಾಜ ರಕ್ಷಿತನಾಗಿರ್ಬೇಕು, ಅವನ್ ಟೆನ್ಷನ್ ಮಾಡ್ಕೊಳ್ಬಾರ್ದು. ನಮ್ಗೆ ಅದೇ ಬೇಕಾಗಿರೋದು. ವಿರಾಟ ರಾಜನಾರು ಬರ್ಲಿ, ಇಂದ್ರ ಬರ್ಲಿ, ಅರ್ಜುನ ಬರ್ಲಿ, ಯಾರೇ ಬರ್ಲಿ, ಸಮುದ್ರ ತನ್ನ ತೀರವನ್ನ ಮೀರಿ ಬರದೇ ಇರುವಂತೆ ನಾವು ತಡಿತೇವೆ. ಸಂಧಿ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಸ್ಪಷ್ಟವಾಗಿರತಕ್ಕಂತಹ ಅಭಿಪ್ರಾಯ. ನಾನು ಹೇಳ್ತಾ ಇರೋದು ಇಷ್ಟ, ಇನ್ನು ನಿಮ್ಮಿಷ್ಟ ಅಂತ ಹೇಳ್ತಾ ಇದ್ದ ಹಾಗೆ ದುರ್ಯೋಧನ ಏನ್ ಮಾಡ್ದ ಗೊತ್ತಾ? ಭೀಷ್ಮಾಚಾರ್ಯ ಹೇಳಿದ್ರಲ್ಲ ಸಂಧಿ ಮಾಡ್ಕೋ ಅಂತ, ದ್ರೋಣಾಚಾರ್ಯರು ಒಂದು ಸಂಧಿ ಮಾಡ್ಕೋ ಅಂತ. ಆ ಮಾತು ನಡೆಸ್ಲಿಲ್ಲ ದುರ್ಯೋಧನ, ಯುದ್ಧಕ್ಕೆ ರೆಡಿಯಾದ. ಸರಿ ಅಂತ ಹೇಳಿ ಭೀಷ್ಮಾಚಾರ್ಯರು ಸೈನ್ಯವನ್ನ 4 ಭಾಗ ಮಾಡಿ ದುರ್ಯೋಧನನ್ನ ಮತ್ತು ಗೋ ಸಂಪತ್ತನ್ನು ಹಸ್ತಿನಾಪುರಕ್ಕೆ ಕಳಿಸಿದ್ರು. ಅದರಲ್ಲಿ ಕೆಲವರು ಸೇನಾಧಿಪತಿಗಳಾದವ್ರನ್ನೆಲ್ಲ ಇಟ್ಕೊಂಡು, ಮೈನ್ ಆದವ್ರನ್ನ ಇಟ್ಕೊಂಡು ವ್ಯೂಹಗಳನ್ನ ರಚನೆ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಯಾವಾಗ ದ್ರೋಣಾಚಾರ್ಯರ ಮಾತು ಮುಗಿಸ್ಬಿಟ್ರೋ ಭೀಷ್ಮಾಚಾರ್ಯರು ಮಾತಾಡ್ಲಿಕ್ಕೆ ಶುರು ಮಾಡ್ಬಿಟ್ರು. ಆಚಾರ್ಯೋ ಮಧ್ಯತಸ್ತಿಷ್ಠೇತ್ ಅಶ್ವತ್ಥಾಮಾತು ಸವ್ಯತಃ ಕೃಪಶಾರದ್ವತೋ ಧೀಮಾನ್ ಪಾರ್ಶ್ವಂ ರಕ್ಷತು ದಕ್ಷಿಣಂ
ವಿಕರ್ಣಶ್ಚ ಮಹಾವೀರ್ಯೋ ದುರ್ಮುಖಶ್ಚ ಪರಂತಪಃ ಶಕುನಿಃ ಸೌಬಲಶ್ಚೈವ ದುಸ್ಸಹಶ್ಚ ಮಹಾಬಲಃ ದ್ರೋಣಸ್ಯ ಪಾರ್ಶ್ವಮಜಿತಾಃ ಪಾಲಯಂತು ಮಹಾಬಲಾಃ ಅಗ್ರತಃ ಸೂತಪುತ್ರಸ್ತೋ ಕರ್ಣಸ್ತಿಷ್ಠತು ದಂಸಿತಃ ಅಹಂ ಸರ್ವಸ್ಯ ಸೈನ್ಯಸ್ಯ ಪಶ್ಚಾತ್ ಸ್ಥಾಸ್ಯಾಮಿ ಪಾಲಯನ್ ಸರ್ವೇ ಮಹಾರಥಾಃ ಶೂರಾಃ ಮಹೇಶ್ವಾಸಾ ಮಹಾಬಲಾಃ ಯುಧ್ಯಂತು ಪಾಂಡವಶ್ರೇಷ್ಠಮಾಗತಂ ಯತ್ನತೋ ಯುಧಿ ಅಭೇದ್ಯಂ ಸರ್ವಸೈನ್ಯಾನಾಂ ವ್ಯೂಹಂ ವ್ಯೂಹಂ ಕುರುತ್ತಮಃ ವಜ್ರಗರ್ಭಂ ವ್ರೀಹಿಮುಖಂ ಅರ್ಧಚಕ್ರಾಂತಮಂಡಲಂ ಅಸ್ಯ ವ್ಯೂಹಸ್ಯ ಪಶ್ಚಾರ್ಧೆ ಭೀಷ್ಮಶ್ಚಾಥೋದ್ಯತಾಯುಧಃ ಸುವರ್ಣಂ ತಾಳಮುಚ್ಛ್ರಿತ್ಯ ರಥೇ ತಿಷ್ಠನ್ ಅಶೋಭತ. ಅದ್ಭುತವಾದ ವಿಷಯಗಳು. ಭೀಷ್ಮಾಚಾರ್ಯ ಹೇಳ್ತಾರೆ, ನೋಡಪ್ಪ, ದ್ರೋಣಾಚಾರ್ಯರು ಸೈನ್ಯದ ಮಧ್ಯದಲ್ಲಿರ್ಲಿ, ಅಶ್ವತ್ಥಾಮಾಚಾರ್ಯರು ಲೆಫ್ಟ್ ಸೈಡ್, ಕೃಪಾಚಾರ್ಯರು ರೈಟ್ ಸೈಡ್, ವಿಕರ್ಣ, ದುರ್ಮುಖ, ಶಕುನಿ, ದುಸ್ಸಹ ಇವರೆಲ್ಲರೂ ಕೂಡ ದ್ರೋಣರ ಆ ಕಡೆ ಈ ಕಡೆ ಇದ್ದು ರಕ್ಷಣೆ ಮಾಡಲಿ. ಸೈನ್ಯದ ಮುಂಭಾಗದಲ್ಲಿ ದಂಸಿತ ಕವಚವನ್ನ ಹಾಕೊಂಡಂತಹ ಕರ್ಣ ನಿಂತ್ಕೊಳ್ಳಿ. ನಾನು ಎಲ್ಲವನ್ನ ಮ್ಯಾನೇಜ್ ಮಾಡ್ತಾ ನಾನು ಸಕಲ ಸೈನ್ಯವನ್ನ ರಕ್ಷಣೆ ಮಾಡ್ತೇನೆ. ನೀವೆಲ್ಲ ಮಹಾರಥರು, ಶೂರರು, ದೊಡ್ಡ ದೊಡ್ಡ ಧನುಸ್ಸನ್ನು ಹಿಡಿದವರು, ಮಹಾಬಲಶಾಲಿಗಳು. ಯುದ್ಧ ಮಾಡ್ಬೇಕು ಅಂತ ಬರ್ತಾ ಇರ್ತಕ್ಕ ಅರ್ಜುನನನ್ನ ಪ್ರಯತ್ನ ಪಟ್ಟಾದ್ರೂ ಎದುರಿಸ್ಬೇಕು ಯುದ್ಧದಲ್ಲಿ. ಹೀಗೆ ಹೇಳಿ ಭೀಷ್ಮಾಚಾರ್ಯರು ವಜ್ರದಂತೆ ಇದ್ದಂತಹ, ನೋಡಿ ವಿಚಿತ್ರವಾದ ವ್ಯೂಹಗಳನ್ನ, ವಜ್ರದಂತೆ ಇತ್ತು. ಅದರ ಮುಂಭಾಗದಲ್ಲಿ ವ್ರೀಹಿ, ಭತ್ತದ ಕಾಳು ಹೇಗಿರುತ್ತೋ ಹಾಗಿತ್ತು. ಅದು ಅರ್ಧ ಚಕ್ರಾಕಾರದಲ್ಲಿ ಇತ್ತು. ನಿಮ್ಗಿದನ್ನ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ಹೇಗೆ ಹೇಳ್ಬೇಕು? ಈ ಬಾಹುಬಲಿ ಸಿನಿಮಾದಲ್ಲಿ ಯುದ್ಧ ಬಂತು ನೋಡಿ. ಈ ಉದಾಹರಣೆ ಕೊಡಬಾರ್ದು, ಸುಮ್ನೆ ಅರ್ಥವಾಗ್ಲಿ ಅಂತ. ಈ ಬಾಹುಬಲಿ ಸಿನಿಮಾದಲ್ಲಿ ಯುದ್ಧ ಮಾಡ್ಬೇಕಾದ್ರೆ ಆ ಸೇನಾ ವ್ಯೂಹ ರಚನೆ ಮಾಡಿದ್ರಲ್ಲ, ಸೇಮ್ ಟು ಸೇಮ್ ಅದೇ ರೀತಿ ಇದನ್ನ ನೋಡ್ಕೊಂಡೇ ಮಾಡಿದ್ದ ಸಿನಿಮಾದಲ್ಲಿ. ಅರ್ಧ ಚಕ್ರಾಕಾರದಲ್ಲಿತ್ತು ಆ ಸೇನಾ ಮಂಡಲ. ಮುಂಭಾಗದಲ್ಲಿ ಒಳ್ಳೆ ವಜ್ರದ ಆಕಾರದಲ್ಲಿತ್ತು. ಮುಂಭಾಗದಲ್ಲಿ ಭತ್ತದ ಕಾಳಿದಂತೆ ಶಾರ್ಪ್ ಆಗಿತ್ತು. ಅಂತಹ ಅಭೇದ್ಯವಾದ ಸೇನಾ ವ್ಯೂಹವನ್ನ ನಿರ್ಮಾಣ ಮಾಡಿ ಭೀಷ್ಮಾಚಾರ್ಯರು ಬಂಗಾರದ ತಾಳಗಳನ್ನ ಏರಿಸಿಕೊಂಡು ನಿಂತರು ಅವರ ರಥದಲ್ಲಿ. ಒಟ್ನಲ್ಲಿ ಯುದ್ಧಕ್ಕೆ ರೆಡಿಯಾದ್ರು, ಯಾರಿಗೂ ಸಂಧಿ ಬೇಕಾಗಿಲ್ಲ. ತತಸ್ಸುದರ್ಶನಂ ನಾಮ ಪ್ರಾಸಾದಂ ಹರಿವಾಹನಃ ಸರ್ವಾನ್ ದೇವಾನ್ ಸಮಾರೋಪ್ಯ ಪ್ರಯಯೌ ಯತ್ರ ಪಾಂಡವಃ ಸ್ಥೂಣಾರಾಜನ್ ಸಹಸ್ರಂತು ಯತ್ರ ಮಧ್ಯೆ ಪ್ರತಿಷ್ಠಿತಂ ತತ್ಸೂರ್ಯಪಥೇ ತಿಷ್ಠದ್ ವಿಮಲಾ ವಾಸವೀ ಸಭಾ ಆದಿತ್ಯ ವಸವೋ ರುದ್ರಾಶ್ವಿನೌ ಚ ಮರುದ್ಗಣಾಃ ತತ್ರ ಶ್ವೇತಾನಿ ಛತ್ರಾಣಿ ಕಾಂಚನ ಸ್ಫಾಟಿಕಾನಿ ಚ ತಥಾ ಚಿತ್ರಾಣಿ ಛತ್ರಾಣಿ ದಿವ್ಯ ರೂಪಾನಿ ಭಾರತ ಮಣಿರತ್ನ ವಿಚಿತ್ರಾಣಿ ನಾನಾ ರೂಪಾಣಿ ಭಾಗಶಃ ಆಕಾಶೇ ಸಮದೃಶ್ಯಂತ ಭಾನುಮಂತಿ ಶುಭಾನಿ ಚ ಅಗ್ನೇರಿಂದ್ರಸ್ಯ ಸೋಮಸ್ಯ ಯಮಸ್ಯ ವರುಣಸ್ಯ ಚ ತಥಾ ಧಾತುರ್ವಿಧಾತುಶ್ಚ ಮಿತ್ರಸ್ಯ ಧನಜಸ್ಯ ಚ ರುದ್ರಸ್ಯ ವಿಷ್ಣೋ ಸವಿತುಃ ತ್ರಿದಶಾನಾಂ ತಥೈವ ಚ ಕಾಂಚನಾನಿ ಚ ದಾಮಾನಿ ವಿವಿಧಾಶ್ಚೋತ್ತಮಸ್ರಜಃ ದಿವ್ಯ ಪುಷ್ಪಾಭಿ ಸಂಬೀತಾಸ್ತತ್ರ ಛತ್ರಾಣಿ ಭೇಜಿರೆ ತಸ್ಮಿಂಶ್ಚ ರಾಜನ್ ಪ್ರಾಸಾದೇ ದಿವ್ಯ ರತ್ನ ವಿಭೂಷಿತೆ ದಿವ್ಯ ಗಂಧ ಸಮಾವಿಷ್ಟಾಸ್ರಜೋ ದಿವ್ಯಾಶ್ಚ ಕಾಶಿರೇ ದಿವ್ಯಶ್ಚ ವಾಯುಃ ಪ್ರಭವೋ ಗಂಧಮಾದಾಯ ಸರ್ವಶಃ ಋತವಃ ಪುಷ್ಪಮಾದಾಯ ಸಮತಿಷ್ಠಂತ ಭಾರತ ಪ್ರಜಾನಾಂ ಪತಯಃ ಸಪ್ತ ಸಪ್ತ ಚೈವ ಮಹರ್ಷಯಃ ಸಪ್ತ ದೇವರ್ಷಯಶ್ಚೈವ ತೇ ಚ ರೇಜುರ್ದಿವೌಕಸಃ ಇಂದ್ರೇಣ ಸಹಿತಾಃ ಸರ್ವೇ ತ್ರಿದಶಾಶ್ಚ ವ್ಯವಸ್ಥಿತಾಃ ನಪಂಕೋ ನರಜಸ್ತತ್ರ ಪ್ರವಿವೇಶ ಕಥಂಚನ ಆದಿತ್ಯಶ್ಚಾಪಿ ರೂಕ್ಷೋತ್ರ ನಾತಿವೇದಮಿವಾತಪತ್ ದಿವ್ಯಗಂಧಂ ಸಮಾದಾಯ ವಾಯುಸ್ತತ್ರಾಭಿಗಚ್ಚತಿ ಪ್ರಕಾಶಂ ತ್ರಿದಿವಃ ಸರ್ವಾ ದರ್ಶನೀಯಮದೃಶ್ಯತ. ಇತ್ತ ಇಲ್ಲಿ ಭೂಮಿಯಲ್ಲಿ ಯುದ್ಧಕ್ಕೆ ರೆಡಿಯಾಗಿದ್ದಾರೆ. ಆಗ ಯುದ್ಧ ನೋಡ್ಬೇಕು ಅಂತ ಇಂದ್ರದೇವರಿಗೆ ಆಸೆ ಆಯ್ತು.
ಆಸೆ ಪಟ್ಟ ಇಂದ್ರದೇವರು ಒಂದು ದೊಡ್ಡ ಪ್ರಾಸಾದ ಮನೆ, ವಿಮಾನದಂತಹ ಮನೆ. ಅದರ ಹೆಸರು ಸುದರ್ಶನ ಅಂತ. ಚೆನ್ನಾಗಿದೆ. ಸುದರ್ಶನಂ ನಾಮ ಪ್ರಾಸಾದಂ. ಸುದರ್ಶನ ಎನ್ನುವ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಎಲ್ಲ ದೇವತೆಗಳನ್ನ ಪಕ್ಕದಲ್ಲಿ ಕೂಡಿಸಿಕೊಂಡ ಇಂದ್ರ. ಕೂಡಿಸಿಕೊಂಡು ಅರ್ಜುನ ಎಲ್ಲಿದ್ದ ಅಲ್ಲಿ ಹೊರಟ. ಹೇಗಿದೆ ಅದು? ಸೂರ್ಯಪಥ ಅಂತ ಕರಿತೇವೆ, ಮಾರ್ಗ, ಆಕಾಶ ಮಾರ್ಗ, ಸೂರ್ಯಪಥ, ಮಿಲ್ಕಿ ವೇ ಅಂತ ಹೇಳ್ತೀವಲ್ಲ. ಆ ಸೂರ್ಯಪಥದ ಮಧ್ಯದಲ್ಲಿ ಅದ್ಭುತವಾದ 1000 ಸ್ತಂಭಗಳಿಂದ ನಿರ್ಮಾಣ ಮಾಡಿದ ಆ ಇಂದ್ರದೇವರ ಸುದರ್ಶನ ಎನ್ನುವಂತಹ ಬಿಲ್ಡಿಂಗ್ ನಿಂತ್ಕೊಂಡಿದೆ. ಅದರಲ್ಲಿ ಆದಿತ್ಯರಿದ್ದಾರೆ, ವಸುಗಳಿದ್ದಾರೆ, ರುದ್ರರು, ಅಶ್ವಿನಿ ದೇವತೆಗಳು, ಮರುದ್ಗಣಗಳು ಪ್ರತಿಯೊಬ್ಬರು ಇದ್ದಾರೆ. ಬಂಗಾರ ಮತ್ತು ಸ್ಫಟಿಕಗಳಿಂದ ಅಲಂಕಾರ ಮಾಡಿದಂತಹ ಬಿಳಿ ಛತ್ರಗಳು, ವಿಚಿತ್ರವಾದ ದೇವತೆಗಳಂತೆ ಹೊಳೆಯುವಂತಹ ಮಣಿ ರತ್ನಗಳಿಂದ ವಿಚಿತ್ರವಾಗಿ ದರ್ಶನಕ್ಕೆ ಕೊಡುವಂತಹ, ನೋಡಿದಾಗ ಒಂದೊಂದು ರೂಪದಿಂದ ಕಾಣುವಂತಹ ಛತ್ರಗಳೆಲ್ಲ ಆಕಾಶದಲ್ಲಿ ಕಾಣಿಸ್ತಾ ಇದೆ. ಅಗ್ನಿ, ಇಂದ್ರ, ಚಂದ್ರ, ಯಮ, ವರುಣ, ಬ್ರಹ್ಮ, ಧಾತ, ವಿಧಾತ, ಮಿತ್ರ, ಕುಬೇರ, ರುದ್ರ, ಭಗವಂತ, ಸವಿತಾ, ಬೇಕಾದಷ್ಟು ದೇವತೆಗಳ ಬಂಗಾರಮಯವಾಗಿರತಕ್ಕಂತಹ ಹಾರಗಳಿಂದ ಮಾಡಿದ ಮಾಲೆಗಳು, ದೇವಲೋಕದಲ್ಲಿ ಬೆಳೆಯುವಂತಹ ಪುಷ್ಪಗಳು, ಇದರಿಂದ ಅಲಂಕಾರ ಮಾಡಿದ ಛತ್ರಗಳು. ಆ ಛತ್ರಕ್ಕೆ ಇಷ್ಟೆಲ್ಲ ಅಂದ್ರೆ ಇಷ್ಟು ದೇವತೆಗಳು ಬಂದಿದ್ದಾರೆ ಎಂದರ್ಥ. ದೇವಲೋಕದಲ್ಲಿ ಸಿಗುವ ರತ್ನದಿಂದ ಅಲಂಕಾರ ಮಾಡಿರತಕ್ಕಂತಹ ಒಂದು ಪ್ರಾಸಾದ, ಬಿಲ್ಡಿಂಗ್ ಅದು. ಅದ್ಭುತವಾದ ಘಮ್ಮಂತ ಬಂಗಾರದ ಹಗ್ಗ, ಬಂಗಾರದ ನೂಲಿನಲ್ಲಿ ಕಟ್ಟಿದ ಹೂವುಗಳು. ಇದನ್ನ ಹೇಗೆ ವರ್ಣನೆ ಮಾಡೋದು? ಬಂಗಾರದ ನೂಲಿನಲ್ಲಿ ಕಟ್ಟಿದ ಹೂವುಗಳು, ಅದ್ಭುತವಾದ ಸುವಾಸನೆ. ಎಲ್ಲಾ ಕಡೆ ಗಾಳಿ ಬೀಸ್ತಾ ಇದೆ ಘಮ್ಮಂತ. ಋತುಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು ತಮ್ಮ ತಮ್ಮ ಋತುಮಾನದ ಹೂವುಗಳನ್ನೆಲ್ಲ ತಗೊಂಡು ಬರ್ತಾರಲ್ಲಿ. 7 ಜನ ಪ್ರಜಾಪತಿಗಳು, ಸಪ್ತರ್ಷಿಗಳು, ದೇವರ್ಷಿಗಳು ಎಲ್ಲ ಬಂದ್ರು. ಇಂದ್ರ ಸಹಿತರಾದ ಸಕಲ ದೇವತೆಗಳು ಅಲ್ಲಿದ್ದಾರೆ. ಅಲ್ಲಿ ಏನಿಲ್ಲ, ಚೆನ್ನಾಗಿದೆ. ನ ಪಂಕಃ, ನ ಪಂಕಃ, ಕೆಸರಿಲ್ಲ ಅಲ್ಲಿ. ನ ರಜಃ, ಧೂಳಿ ಇಲ್ಲ. ನೋಡಿ, ಎಲ್ಲ ಹೂಗಳಿದೆ, ಕೆಸರಿಲ್ಲ, ಧೂಳಿಲ್ಲ. ಆ ಸೂರ್ಯ ಪಥದಲ್ಲಿ ನಿಂತ್ರೆ ಸೂರ್ಯನು ಕೂಡ ಹೆಚ್ಚು ಬಿಸಿ ಮಾಡ್ತಾ ಇರಲಿಲ್ಲ. ಸೂರ್ಯನ ಶಾಖವು ಜಾಸ್ತಿ ಇಲ್ಲ. ಅಂತಹ ಸ್ವರ್ಗಲೋಕದ ವೈಭವಗಳು ಅಂತ ಏನಿದೆ ಅದೆಲ್ಲ ಅಲ್ಲೇ ಇದೆ. ದೇವತೆಗಳೆಲ್ಲ ಬಂದಿದ್ದಾರೆ. ದೇವತೆಗಳು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಲ್ಲೆಲ್ಲ ಹೋಗುತ್ತೆ ಈ ವಿಮಾನ. ಆ ವಿಮಾನದಲ್ಲಿ ಕೂತು ದೇವತೆಗಳೆಲ್ಲ ಸಂಚಾರ ಮಾಡ್ಕೊಂಡು ಆಕಾಶದಲ್ಲಿ ನಿಂತು. ತತ್ರ ರಾಜರ್ಷಯಶ್ಚೈವ ತತ್ರ ದೇವಾ ಸಮಾರುಹ್ಯ ತಂ ದಿವ್ಯಂ ಸರ್ವತಃ ಪ್ರಭಾಂ ಅಂಬರೇ ವಿಮಲೇ ಗಚ್ಚನ್ ಪ್ರಾಸಾದಂ ಗಾಮಗಾಮಿನೀಂ ಗಾಮಗಾಮಿನೀಂ. ದೇವತೆಗಳು ಎಲ್ಲಿ ಹೋದ್ರು ಅವರ ಜೊತೆ ಹೋಗುವಂತಹ ವಿಮಾನ ಸುದರ್ಶನ ಎನ್ನುವಂತಹ ಪ್ರಾಸಾದ. ಒಬ್ಬೊಬ್ರೇ ಆದ್ರೆ ಅವರವರ ಸಿಂಗಲ್ ವಿಮಾನಗಳಲ್ಲಿ ಬರಬೇಕು. ಈ ಸುದರ್ಶನ ಪ್ರಾಸಾದದಲ್ಲಿ ಬ್ರಹ್ಮದೇವರು ಭಗವಂತನಿಂದ ಮೊದಲು ಮಾಡಿಕೊಂಡು ಎಲ್ಲ ದೇವತೆಗಳು ಕೂಡಬಹುದು. ಅಷ್ಟು ವಿಸ್ತಾರವಾದ ಪ್ರಾಸಾದ ವಿಮಾನ ಸುದರ್ಶನ. ಯಾರಿದ್ದಾರೆ ಅದರಲ್ಲಿ? ತತ್ರ ರಾಜರ್ಷಯಶ್ಚೈವ ಸಮಾರೂಢಾದಿ ಬಹುಕಸ ಶ್ವೇತೋ ರಾಜ ವಸುಮನಾಹ ತಥಾ ಭದ್ರ ಪ್ರತರ್ದನಃ. ಇಲ್ಲಿ ರಾಜರುಗಳ ಹೆಸರು ಹೇಳ್ತಾರೆ, ಆದ್ದರಿಂದ ನಾನು ಶ್ಲೋಕವನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ರಾಜರ ಹೆಸರು ಹೇಳ್ತಾರೆ ಅಂತ. ಅಲ್ಲಿ ದೇವತೆಗಳಿದ್ರು, ರಾಜಋಷಿಗಳು ಇದ್ರು. ಯಾವ್ಯಾವ ರಾಜಋಷಿಗಳಿದ್ರು? ಶ್ವೇತ, ವಸುಮನಸ್, ಭದ್ರ, ಪ್ರತರ್ದನ, ನೃಗ, ಯಯಾತಿ, ಲಹುಷ, ಮಾಂಧಾತೃ, ಭರತ ಚಕ್ರವರ್ತಿ, ಪುರು, ಅಷ್ಟಕ, ಶಿಬಿ, ಪುರೂರವ, ದಂಬೋದ್ಭವ, ಕರ್ತವೀರ್ಯ, ಸಗರ, ದಿಲೀಪ, ಕೇರಳ. ನೋಡಿ, ಕೇರಳ ಅಂತ ಒಬ್ಬ ರಾಜ. ಪೂರು, ಶರ್ಯಾತಿ, ಸೋಮಕ, ಹರಿಶ್ಚಂದ್ರ, ರಘು, ದಶರಥ,
ರಾಜಋಷಿ ಭಗೀರಥ ಇವರೆಲ್ಲ ಜೊತೆಯಲ್ಲೇ ಪಾಂಡುಶ್ಚೈವ ಮಹಾಬಾಹು ಚಾಮರಂ ವ್ಯಜನೈರ್ಯುತಃ ಛತ್ರೇಣ ಧ್ರಿಯಮಾಣೇನ ರಾಜಸೂಯ ಶ್ರಿಯಾವೃತಃ ಏತೆ ಚಾನ್ಯೇ ಚ ಬಹವಃ ಸತ್ಯಶೀಲಾ ಶುಚಿವ್ರತಾಃ ಕೀರ್ತಿಮಂತೋ ಮಹಾವೀರ್ಯಾಸ್ತತ್ರೈವಾಸನ್ ದಿವಿಸ್ಥಿತಾಃ. ಪಾಂಡು ಮಹಾರಾಜ ಅಲ್ಲಿ ಕೂತಿದ್ದಾನೆ. ಛತ್ರ ಚಾಮರ ವ್ಯಜನಗಳಿಂದ ಸೇವಕರೆಲ್ಲ ಸೇವೆ ಮಾಡ್ತಿದ್ದಾರೆ. ಹೇಗಿದೆ ಪಾಂಡವರು ಮಾಡಿದ ರಾಜಸೂಯದ ಸಮಗ್ರವಾದ ಪುಣ್ಯದಿಂದ ವೈಭವದಿಂದ ಮೆರಿತಾ ಇದ್ದಾನೆ ಪಾಂಡು. ಇವರೇ ಮೊದಲಾದ ಎಲ್ಲ ಶಸ್ತ್ರಾಧ್ಯಯನ ಮಾಡಿದ ಹರಿವಾಯುಗಳಿಗೆ ಪ್ರೀತಿಕರವಾದ ವ್ರತಗಳನ್ನ ಮಾಡುವಂತಹ ಅದ್ಭುತವಾದ ಕೀರ್ತಿಮಂತರಾದ ಮಹಾವೀರ್ಯರಾದ ರಾಜರುಗಳೆಲ್ಲ ಆಕಾಶದಲ್ಲಿ ನಿಂತಿದ್ದಾರೆ. ಗಣಾಶ್ಚಾಪ್ಸರಸಾಂ ಸರ್ವೇ ಗಂಧರ್ವಾಶ್ಚಾಪಿ ಸರ್ವಶಃ ದೈತ್ಯ ರಾಕ್ಷಸ ಯಕ್ಷಾಶ್ಚ ಸುಪರ್ಣಾ ಪನ್ನಗಾಸ್ತಥಾ ವಾಸವ ಪ್ರಮುಖಾಃ ಸರ್ವೇ ದೇವಾಶ್ಚ ಸಗಣೇಶ್ವರಾಃ ಆಸನ್ ತತ್ರ ಸಮಾರೂಢಾಃ ಸಂಗ್ರಾಮಂತಂ ದಿದೃಕ್ಷವಃ ಇತ್ಯಂಬರೇ ವ್ಯವಸ್ಥಾಯ ಪ್ರಾಸಾದಸ್ಥಾ ದಿವೌಕಸಃ ಏಕಸ್ಯ ಚ ಬಹೂನಾಂಚ ದ್ರಷ್ಟುಂ ಯುದ್ಧಂ ವ್ಯವಸ್ಥಿತಾಃ. ಅಪ್ಸರೇನ ಗಣಗಳು, ಗಂಧರ್ವರು, ದೈತ್ಯ, ರಾಕ್ಷಸ, ಯಕ್ಷ, ಗರುಡ ಜಾತಿಗೆ ಸೇರಿದ ಪಕ್ಷಿಗಳು, ಸರ್ಪಗಳು, ಇಂದ್ರದೇವರೇ ಮೊದಲಾಗಿರತಕ್ಕ ದೇವತೆಗಳು, ದೇವಗಣಗಳಿಗೆ ನಾಯಕರುಗಳು ಎಲ್ಲರೂ ಯುದ್ಧ ನೋಡ್ಬೇಕು ಅಂತ ಆ ಸುದರ್ಶನ ಪ್ರಾಸಾದದ ಮೇಲೆ ಕೂತು ನೋಡ್ತಾ ಇದ್ದಾರೆ. ಆಕಾಶದಲ್ಲಿ ಆ ಪ್ರಾಸಾದವನ್ನ ಸ್ಟಾಪ್ ಅಂದ್ರು, ನಿಂತ್ಕೊಂತು ಆ ಪ್ರಾಸಾದ ಆಕಾಶದ. ಯಾಕೆ ಇದೇ ಅಂತ ವೈಶಿಷ್ಟ್ಯ ಈ ಯುದ್ಧಕ್ಕೆ ಅಂತಂದ್ರೆ, ಒಬ್ಬ ತುಂಬಾ ಜನಗಳ ಜೊತೆ ಮಾಡುವಂತಹ ಯುದ್ಧ ಇದು. ತುಂಬಾ ಜನಗಳ ಜೊತೆ ಮಾಡುವ ಯುದ್ಧ ಆದ್ರೆ ದೇವತೆಗಳು ಯಾಕೆ ನೋಡಕ್ ಬರ್ತಾರೆ? ಒಬ್ಬ ಅರ್ಜುನ ಬಹುಜನಗಳ ಜೊತೆಯಲ್ಲಿ ಮಾಡುವ ಯುದ್ಧ ಇದಾದ್ದರಿಂದ ಇದನ್ನ ನೋಡ್ಬೇಕು ಅಂತ ಸಕಲ ದೇವತೆಗಳು ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ಸನ್ನಿಹಿತರಾಗಿದ್ದಾರೆ. ನೋಡಿ ಎಷ್ಟು ಬಿಲ್ಡಪ್ ನೋಡಿ ಯುದ್ಧಕ್ಕೆ. ಇಲ್ಲಿಂದ ಇನ್ನು ಮುಂದಕ್ಕೆ ಅರ್ಜುನ ಯಾವ ಪ್ರಕಾರವಾಗಿ ಯುದ್ಧ ಮಾಡಿದ, ಅವನು ನಮಸ್ಕಾರ ಮಾಡೋದೇ ಅದ್ಭುತ ರೀ. ದ್ರೋಣಾಚಾರ್ಯರಿಗೆ ನಮಸ್ಕಾರ ಮಾಡ್ತಾನೆ, ಬಾಣ ಬಿಟ್ಟು ನಮಸ್ಕಾರ ಮಾಡ್ತಾನೆ. ಏನು ವೈಭವ, ಗಂಡಸುತನ ಅದು. ಅದನ್ನ ಹೇಳಿ ಯುದ್ಧದ ಆರಂಭದ ಚರಿತ್ರೆಯನ್ನ ನಿರೂಪಣೆ ಮಾಡ್ತಾರೆ. ಈಗ ವಿಷ್ಣು ಪುರಾಣ ಉಪನ್ಯಾಸ ಇರೋದ್ರಿಂದ ಇಷ್ಟಕ್ಕೆ ಪಾಠ ಸಮಾಪ್ತಿ ಮಾಡ್ತಾ ಇದ್ದೇನೆ. ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ವಿರಾಟ ಪರ್ವಣಿ ದ್ವಿಪಂಚಾಶೋಧ್ಯಾಯ ಗೋಗ್ರಹಣ ಪರ್ವಣಿ ಪಂಚವಿಂಶೋಧ್ಯಾಯ. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ವಿರಾಟ ಪರ್ವದಲ್ಲಿ ದೇವತೆಗಳು ಸೇರಿದರು ಅಂತ ನಿರೂಪಣೆ ಮಾಡುವಲ್ಲಿಗೆ 52ನೇ ಅಧ್ಯಾಯ, ತದವಾಂತರಭೂತವಾದ ಗೋಗ್ರಹಣ ಪರ್ವದಲ್ಲಿ 25ನೇ ಅಧ್ಯಾಯ. ಸರಿಯಾಗಿ 25 ಅಧ್ಯಾಯಗಳಿವೆ. ಇನ್ನು 25 ಅಧ್ಯಾಯ ಮುಗಿಸಿದ್ರೆ ವಿರಾಟ ಪರ್ವ ಸಮಾಪ್ತಿ ಆಗ್ತಾ ಇದೆ. ಮತ್ತೆ ನಾಳೆ ಮುಂದುವರಿದ ಭಾಗವನ್ನು ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡ್ಲಿ. ಶ್ರೀಕೃಷ್ಣ ಅರ್ಪಣಮಸ್ತು.